ಆ ಲೋಕದಲ್ಲಿ ಒಂದೇ ಮನೆಯಲ್ಲಿ 3 ಜನರ ಬರ್ಬರ ಹತ್ಯೆ. ಆ ಸುದ್ದಿ ಆ ಊರಿನಲ್ಲಿ ಸಂಚಲನ ಮೂಡಿಸಿತ್ತು. ಯಾರಿಗೂ ತೊಂದರೆ ಕೊಡದ ಅವರ ಪಾಡಿಗೆ ಅವರಿದ್ದ ಶ್ರೀನಾಥ್ ಮತ್ತವರ ಪತ್ನಿ ಲತಾ, ಮಗ ತರುಣ್ ಕೊಲೆಯಾಗಿತ್ತು. ಕಾಲೇಜ್ನ ಟ್ರಿಪ್ನಿಂದ ಆಗಷ್ಟೇ ಮನೆಗೆ ಬಂದಿಳಿದಿದ್ದ ಶಕ್ತಿ ಅದನ್ನು ನೋಡಿ ಕುಸಿದು ಹೋದಳು. ಬೆಳಿಗ್ಗೆ ಹಾಲು ಹಾಕಲು ಬಂದ ಮುನಿಯಪ್ಪ ತೆರೆದ ಬಾಗಿಲು ಒಳಗೆ ಕಣ್ಣಾಯಿಸಿದಾಗ ಕಂಡ ಅಸ್ತವ್ಯಸ್ತವಾದ ಮನೆ ನೋಡಿ ಗಾಬರಿಗೊಂಡು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದ. ಇನ್ಸ್ಪೆಕ್ಟರ್ ರೂಪಾ ಮತ್ತವರ ತಂಡ ಕಾರ್ಯನಿರತವಾಗಿತ್ತು. 3 ಗುಂಡು ತಗುಲಿತ್ತು. ರಕ್ತದ ಧಾರೆ ಹರಿದಿತ್ತು. ಮನೆ ಅಸ್ತವ್ಯಸ್ತವಾಗಿತ್ತು. ಮೇಲ್ನೋಟಕ್ಕೆ ಅದೊಂದು ದರೋಡೆ ಮತ್ತು ಕೊಲೆಯೆಂದು ಊಹಿಸಬಹುದಿತ್ತು. ಬೆರಳಚ್ಚು ತಜ್ಞ ವರುಣ್ ಎಷ್ಟೇ ಹುಡುಕಿದರೂ ವಿಶೇಷವಾಗಿ ಯಾವುದೇ ಬೆರಳಚ್ಚು ಸಿಕ್ಕಿರಲಿಲ್ಲ. ಯಾರೋ ಅನುಭವಿ ತಂಡ ಮಾಡಿರುವ ಸಾಧ್ಯತೆ ಇದೆ ಎಂದವನು ಗ್ರಹಿಸಿದ್ದ. ಅವರ ಮನೆ ಬೀದಿಯ ಕೊನೆಯಲ್ಲಿತ್ತು. ಮನೆಯ ಪಕ್ಕ ಬೇರೆ ಮನೆಗೆ ಸ್ವಲ್ಪ ದೂರವಿತ್ತೂ ಸಹ. ಹಿಂದಿನ 2 ದಿನಗಳಿಂದ ಅಲ್ಲಿನ CCTV ಕ್ಯಾಮೆರಾ ಕೆಟ್ಟು ಹೋಗಿದ್ದು ಪೊಲೀಸ್ ತನಿಖೆಯ ಸಮಯದಲ್ಲಿ ಬೆಳಕಿಗೆ ಬಂದಿತ್ತು. ಹಾಗಾಗಿ ಆ ಮನೆಗೆ ಬಂದೋಗಿದ್ದು ಯಾರೆಂದು ತಿಳಿಯಲು ಮತ್ತಷ್ಟು ಕಷ್ಟ ಪೊಲೀಸರಿಗೆ ಎದುರಾಗಿತ್ತು. ಅವರದ್ದು ಸ್ಥಿತಿವಂತ ಕುಟುಂಬ. ಶ್ರೀನಾಥ್ ಯಾವುದೋ ಕಂಪನಿಯಲ್ಲಿ ಕೆಲಸದಲ್ಲಿದ್ದವರು. ಆದಾಯ ಹೆಚ್ಚಿದ್ದ ಕಾರಣ ಸ್ವಯಂ ನಿವೃತ್ತಿ ಪಡೆದಿದ್ದರು. ಲತಾ ಗೃಹಿಣಿ. ಮಗ ತರುಣ್ ಸ್ವಲ್ಪ ಮಾನಸಿಕ ಅಸ್ವಸ್ಥ. ಊರಿನಲ್ಲೂ ಸಹ ಗೌರವವಂತ ಕುಟುಂಬ ಅದು. ವರ್ಷಗಳ ಹಿಂದೆ ಶ್ರೀನಾಥ್ ತಮ್ಮ ಮತ್ತವನ ಹೆಂಡತಿ ಕಾರ್ ಅಪಘಾತದಲ್ಲಿ ಮರಣ ಹೊಂದಿದಾಗ ಅವರ ಮಗಳು ಶಕ್ತಿಯನ್ನು ಆ ಮನೆಗೆ ಕರೆದುಕೊಂಡು ಬಂದಿದ್ದರು. ಆಸ್ತಿ ಪಾಸ್ತಿ, ವ್ಯಾಜ್ಯ, ಯಾವುದೇ ರೀತಿಯ ತಕರಾರು ಇರದ ಕುಟುಂಬದ ಕೊಲೆಯ ಹಿಂದಿನ ರಹಸ್ಯ ಭೇದಿಸುವುದು ಪೊಲೀಸರಿಗೆ ಕಗ್ಗಂಟಾಗಿತ್ತು. ಯಾರನ್ನೇ ವಿಚಾರಿಸಿದರೂ ಅವರು ಒಳ್ಳೆಯವರು, ಯಾವುದೇ ತಕರಾರು ಇಲ್ಲದೆ ಇದ್ದವರು ಎನ್ನುವ ಮಾಹಿತಿ ಅಷ್ಟೇ ಲಭ್ಯವಾಗಿತ್ತು. ರೂಪಾ ವೃತ್ತಿ ಜೀವನದಲ್ಲಿ ಕೈ ಹಾಕಿದ ಯಾವುದೇ ತನಿಖೆಯಲ್ಲೂ ಸೋತಿದ್ದ ಮಾತಿಲ್ಲ. ಕಗ್ಗಂಟಾಗಿ ಉಳಿದಿದ್ದ ಈ ಕೇಸ್ ನಿಜಕ್ಕೂ ಅವಳ ವ್ಯವಧಾನ ಕಡಿಮೆ ಮಾಡಿತ್ತು. ಕೊನೆಯದಾಗಿ ಶಕ್ತಿಯನ್ನು ವಿಚಾರಣೆಗೆ ಕರೆಸಿದರು. ಸ್ಥಿತಿವಂತರಾದ ಕುಟುಂಬ. ಶಕ್ತಿಯ ತಂದೆಯ ಆಸ್ತಿಗೆ ಅವಳೇ ವಾರಸುದಾರಳು. ಅವಳು 23 ವರ್ಷ ತುಂಬಿದ ಬಳಿಕ ಅದು ಅವಳ ಕೈ ಸೇರುವುದಿತ್ತು. ಶಕ್ತಿ ಕಾಲೇಜ್ ಟ್ರಿಪ್ಗೆ ಹೋಗಿದ್ದ ಹಿಂದಿನ ದಿನದವರೆಗೂ ಎಲ್ಲ ಸರಿಯಾಗಿಯೇ ಇತ್ತು. ಅವಳ ಆಸರೆಯಾಗಿದ್ದ ದೊಡ್ಡಪ್ಪನ ಕುಟುಂಬ ಕೂಡ ಅವಳ ಕೈ ತಪ್ಪಿತ್ತು. ಅವಳ ಬಳಿ ಸಹ ಉಪಯುಕ್ತವಾದ ಮಾಹಿತಿ ಇರದೆ, ಸರಿಯಾದ ವಿಷಯ ಸಂಗ್ರಹವಾಗದೆ ತನಿಖೆ ನಡೆದೇ ಇತ್ತು. ಒಬ್ಬಳೆಯ ಮನೆಯಲ್ಲಿ ಇರಲಾಗದೆ ಹಾಸ್ಟೆಲ್ ಸೇರಿದ್ದಳು ಶಕ್ತಿ. ಹಣಕಾಸಿನ ತೊಂದರೆ ಇರಲಿಲ್ಲ. ಇಂತಹ ಸಂದರ್ಭವನ್ನು ದುರುಪಯೋಗ ಪಡೆಯಲು ಪ್ರಯತ್ನಿಸುವ ಹಿತಶತ್ರುಗಳ ರೀತಿಯ ಸಂಬಂಧಿಕರನ್ನು ದೂರವಿರಿಸಿ ತನ್ನ ಬಾಳು ರೂಪಿಸಿಕೊಳ್ಳುವ ಕಡೆ ಆಕೆಯ ದೃಷ್ಟಿ ನೆಟ್ಟಿತ್ತು. ಅದಕ್ಕೆ ಬೆಂಬಲವಾಗಿ ಆಕೆಯ ಸೋದರತ್ತೆ ಅಮೆರಿಕದಿಂದ ಹಣ ಸಹಾಯ ಮಾಡುತ್ತಿದ್ದರು. ಇನ್ಸ್ಪೆಕ್ಟರ್ ರೂಪಾ ರೋಸಿ ಹೋಗಿದ್ದರು. ವೃತ್ತಿ ಬದುಕಿನ ವೈಫಲ್ಯ ಸ್ವೀಕರಿಸಲು ಅವರು ತಯಾರಿರಲಿಲ್ಲ. ಆದರೆ ಈ ಕೇಸ್ ಮಾತ್ರ ಅವರಿಗೆ ಉಗುಳಲಾರದ ಬಿಸಿ ತುಪ್ಪದಂತೆ ಇತ್ತು. ಯಾವ ಕಡೆಯಿಂದ ಹುಡುಕಿದರೂ ಒಂದೇ ಒಂದು ಸುಳಿವು ಸಿಗುತ್ತಿರಲಿಲ್ಲ. ಅದೇ ಸಮಯಕ್ಕೆ ಅವರಿಗೆ ಬೇರೆ ಊರಿಗೆ ವರ್ಗವಾಯಿತು. ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ಸಾಕ್ಷ್ಯ ಆಧಾರ ಸಿಗದ ಕಾರಣ ಆ ಕೇಸ್ ಫೈಲ್ ಮುಚ್ಚಿಟ್ಟರು. ಇನ್ಸ್ಪೆಕ್ಟರ್ ರೂಪಾ ಹೊಸ ಬ್ಯಾಚ್ ಪೊಲೀಸ್ ಅಭ್ಯರ್ಥಿಗಳಿಗೆ ತರಬೇತಿಯ ತರಗತಿ ತೆಗೆದುಕೊಳ್ಳುವಾಗ ಆ ಹುಡುಗಿಯವರನ್ನು ಸೆಳೆದಳು. ರೂಪಾ ನೆನಪಿನ ಶಕ್ತಿ ಅಗಾಧ. ಆ ಮನೆಯ ಬರ್ಬರ ಹತ್ಯೆ ಆಕೆಗೆ ನೆನಪಾಯಿತು. ನಿಜ, ಅದು ಶಕ್ತಿ. ತರಗತಿ ಮುಗಿದ ಬಳಿಕ ರೂಪಾ ತಾವಾಗಿಯೇ ಆಕೆಯನ್ನು ಹುಡುಕಿಕೊಂಡು ಹೋಗಿ ಮಾತನಾಡಿಸಲು ನಿರ್ಧರಿಸಿದರು. ಮಾತಾಡದೆ ಹೋಗಿದ್ದರೆ ಆ ಕತೆ ಬೇರೆಯದೇ ಮಜಲು ಹಾಗೆ ಉಳಿದೇ ಹೋಗುತ್ತಿತ್ತು. ಶಕ್ತಿ ಕೂಡ ಅವರನ್ನು ಗುರುತಿಸಿ ಮಾತನಾಡಿಸಿದಾಗ ರೂಪಾ ಅವರಿಗೆ ಖುಷಿಯಾಯಿತು. ಆದರೆ ಅವರ ಮನಸ್ಸಿನಲ್ಲಿ ಆ ಉಗ್ರ ಕೃತ್ಯ ಮಾಡಿದವರಿಗೆ ಶಿಕ್ಷೆ ಕೊಡಿಸದ ಅಪರಾಧಿ ಭಾವ ಉಳಿದು ಹೋಗಿತ್ತು. ಶಕ್ತಿ, ಆದರೂ ಆ ಕೊಲೆಗಡುಕರನ್ನು ಹುಡುಕಿ ಶಿಕ್ಷೆ ಕೊಡಿಸಲು ನನಗೆ ಸಾಧ್ಯವಾಗಲಿಲ್ಲ. ಅಪರಾಧಿಯನ್ನು ಹುಡುಕಿ ಶಿಕ್ಷಿಸೋಕೆ ಹೇಗೆ ಸಾಧ್ಯ ಎಂದಳು ಗಂಭೀರವಾಗಿ. ರೂಪಾ ತಲೆಯಲ್ಲಾಡಿಸಿದರು. ಅವರು ಕೇಳಿದ್ದು ನಿಜ. ಶಕ್ತಿ ಮತ್ತೊಮ್ಮೆ, ನೀವು ಕೇಳಿದ್ದು ಅರ್ಥ ಮಾಡಿಕೊಂಡಿದ್ದು ಎರಡೂ ಸರಿಯಿದೆ ಮೇಡಮ್. ಆ ಕೊಲೆ ನಾನೇ ಮಾಡಿಸಿದ್ದು. ಕಾರಣ ಹೇಳ್ತೀನಿ ಕೇಳಿ ಎಂದು ಶುರುವಿಟ್ಟಳು. ಅಪ್ಪ ಅಮ್ಮ ಸತ್ತಾಗ ನನಗೆ 17 ವರ್ಷ. ದುಡ್ಡಿನ ಕೊರತೆ ಇರಲಿಲ್ಲ. ಪ್ರಾಯದ ಹುಡುಗಿ. ಒಬ್ಬಳೇ ಬೇರೆ ಕಡೆ ಇರೋದು ಕಷ್ಟ ಅನ್ನುವ ಅರಿವಿತ್ತು. ದೊಡ್ಡಪ್ಪ ದೊಡ್ಡಮ್ಮನ ಮನೆಯ ಆಶ್ರಯಕ್ಕೆ ಬಂದೆ. ಮೊದಲು ಎಲ್ಲ ಸರಿಯಾಗಿತ್ತು. ಹೊಸ ಕಾಲೇಜು, ಹೊಸ ಊರು, ಒಗ್ಗಿಕೊಳ್ಳುವ ಪ್ರಯತ್ನದಲ್ಲಿದ್ದೆ. ಅಂದು ಸ್ನಾನ ಮಾಡುತ್ತಿದ್ದಾಗ ಯಾರೋ ಇಣುಕಿ ನೋಡಿದ ಅನುಭವ. ಓಹೋ, ಭ್ರಮೆ ಎಂದು ಹೊರಬಂದೆ. ಆದರೆ ಮತ್ತೆ ಈ ಭಾವನೆ ಬಂದಾಗ ಗಮನಿಸಿ ನೋಡಿದರೆ ಅದು ದೊಡ್ಡಪ್ಪ. ಮೊದಲ ಬೆಚ್ಚುವಿಕೆ ಅದು. ಅದರ ನಂತರ ಆಗಿದ್ದೆಲ್ಲ ಆಘಾತ. ದೊಡ್ಡಮ್ಮನಿಗೆ ಹೇಳಿದಾಗ ಅವರು ನಂಬಲಿಲ್ಲ. ಅಥವಾ ಗೊತ್ತಿದ್ದು ನಾಟಕವಾಡಿದ್ದರೋ. ಕ್ರಮೇಣ ಇದು ಹೆಚ್ಚಾಗತೊಡಗಿತ್ತು. ಸ್ವಂತ ದೊಡ್ಡಮ್ಮ ದೊಡ್ಡಪ್ಪನಿಗೆ ಕಾಫಿ ಕೊಡು, ತಿಂಡಿ ಕೊಡು, ಬೆನ್ನುಜ್ಜು ಎನ್ನುತ್ತಾ ಕೋಣೆಗೆ ಕಳಿಸಿದಾಗಲೆಲ್ಲ ದೊಡ್ಡಪ್ಪನ ಅನುಚಿತ ವರ್ತನೆ ಹೆಚ್ಚಾಗತೊಡಗಿತ್ತು. ಪ್ರತಿಭಟಿಸಿದೆ. ಕವಡೆ ಕಾಸಿನ ಬೆಲೆ ಇರಲಿಲ್ಲ.
ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಓದೋಣವೆಂದರೆ ಅಪ್ಪನ ಮನೆಯ ಆದಾಯ, ಲೇವಾದೇವಿ ಎಲ್ಲ ಅವರ ಕೈಲಿತ್ತು. ಬೇರೆಯ ಸಂಬಂಧಿಕರ ಸಹಾಯ ಸಿಗುವುದು ಕೂಡ ಅಷ್ಟು ಸುಲಭವಾಗಿರಲಿಲ್ಲ. ಕಾಲೇಜಿಗೆ ಬಿಡುವುದು, ಕರೆದುಕೊಂಡು ಹೋಗುವುದು ಎಲ್ಲ ದೊಡ್ಡಪ್ಪನದೇ ಕೆಲಸ. ಪಂಜರದಲ್ಲಿ ಸಿಕ್ಕ ಗಿಳಿಯ ಪರಿಸ್ಥಿತಿ ಅದು. ಪ್ರಶ್ನೆಗಳು ಬೆಟ್ಟದ ಹಾಗೆ ಕಾಡುತ್ತಿತ್ತು. ಕಡೆಯ ಪಕ್ಷ ಹೆಣ್ಣಾಗಿ ದೊಡ್ಡಮ್ಮ ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಕೇಳಿಯೇ ಬಿಟ್ಟೆ. ಉತ್ತರ ನನ್ನನ್ನು ಕುಗ್ಗಿಸಿಬಿಟ್ಟಿತು. ಗರ್ಭಕೋಶದ ಆಪರೇಷನ್, ವಯೋಸಹಜ ಹಾರ್ಮೋನ್ ವ್ಯತ್ಯಾಸ, ಹೀಗಾಗಿ ದೊಡ್ಡಪ್ಪನಿಗೆ ಬೇಕಾದಷ್ಟು ಸುಖ ನೀಡಲು ಸಾಧ್ಯವಿರಲಿಲ್ಲ. ಈ ವಯಸ್ಸಿನಲ್ಲಿ ಬೇರೆ ಸವತಿ, ಬೇರೆ ಹೆಂಗಸಿನ ಸಾವಾಸಕ್ಕಿಂತ ಮನೆಯಲ್ಲಿದ್ದ ನಾನು ಅವರಿಗೆ ಅಗ್ಗದ ಸರಕಾಗಿದ್ದೆ. ಈ ನರಕಕೂಪದ ಮಧ್ಯೆ ಬಾಣಲೆಯಿಂದ ಬೆಂಕಿಗೆ ಹಾಕಿದಂಥ ಮತ್ತೊಂದು ಪರಿಸ್ಥಿತಿ ಎದುರಾಗಿತ್ತು. ತರುಣ್ ವರಸೆಯಲ್ಲಿ ಅಣ್ಣ. ದೊಡ್ಡಮ್ಮನಿಗೆ ಅವನು ಪ್ರವರ್ಧಮಾನಕ್ಕೆ ಬರುವಾಗ ಹೇಗೋ ಅರಿತ ವಿಷಯ ಅವನ ದೈಹಿಕ ನ್ಯೂನ್ಯತೆ. ಅವನು ಬೇರೆ ಹೆಣ್ಣನ್ನು ನೋಡಿ ಉದ್ರೇಕಗೊಳ್ಳಲಾರ. ಹಾಗಂತ ಅವನು ಸಲಿಂಗ ಕಾಮಿ ಸಹ ಅಲ್ಲ. ದೊಡ್ಡಪ್ಪ ಯಾವುದೋ ಕ್ಷಣದಲ್ಲಿ ನೀಲಿ ಚಿತ್ರ ನೋಡುತ್ತಿದ್ದಾಗ ತರುಣ್ ಅದನ್ನು ನೋಡಿಯೂ ಪ್ರತಿಕ್ರಿಯಿಸದೆ ಹೋದದ್ದು ಅವರಿಗೆ ಅನುಮಾನ ಕಾಡಿತ್ತು. ಏಕಾಂತದಲ್ಲೂ ಆತ ಅದನ್ನು ನೋಡಿ ನೀರಸವಾಗಿದ್ದ. ಗಂಡ ಹೆಂಡತಿಗೆ ಆಘಾತವಾಗಿತ್ತು. ಮಾನಸಿಕವಾಗಿ ಮಂದಬುದ್ಧಿಯ ಹುಡುಗನಿಗೆ ಈ ರೀತಿ ಮಾಡಿಸುವ ಅಗತ್ಯವೇನಿತ್ತೋ ದೇವರಿಗೆ ಗೊತ್ತು. ಆದರೆ ಬಲಿಪಶು ಆದವಳು ಮಾತ್ರ ನಾನೇ. ಅವರಿಬ್ಬರು ಮಾಸ್ಟರ್ ಪ್ಲಾನ್ ಮಾಡಿದ್ದರು. ಅದರ ಫಲವಾಗಿ ತುಂಡು ಬಟ್ಟೆ ಉಟ್ಟು ಅವನ ಮುಂದೆ ನಾನು ಸುಳಿದಾಡಬೇಕಿತ್ತು. ಇಲ್ಲದಿದ್ದರೆ ಪೆಟ್ಟು ಧಾರಾಳವಾಗಿ ಬೀಳುತ್ತಿತ್ತು. ದೊಡ್ಡಪ್ಪ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವನಿಗೆ ಸ್ವಲ್ಪ ಕುಡಿಸಿ ಆ ಮತ್ತಿನಲ್ಲಿ ನನ್ನನ್ನು ಅವನ ಜೊತೆ ಬಿಟ್ಟು ಅವನ ಅಂಗಾಂಗ ಸ್ಪರ್ಶಿಸಿ ಉದ್ರೇಕಿಸಲು ಆಜ್ಞೆ ಮಾಡುತ್ತಿದ್ದರು. ಅವರೇ ಎದುರು ನಿಂತು ಇದೆಲ್ಲ ಮಾಡಿಸುತ್ತಿದ್ದಾಗ ಜೀವ ಅಲ್ಲೇ ಏಕೆ ಹೋಗಬಾರದು ಅನ್ನುವಷ್ಟು ಯಾತನೆ. ಜೊತೆಗೆ ರಾತ್ರಿಯಾದರೆ ಸಾಕು ದೊಡ್ಡಪ್ಪನ ಕೈಗೊಂಬೆ ನಾನು. ಜೀವನದ ನರಕ ದರ್ಶನ ಅದು. ಅವತ್ತು ಓದುತ್ತಾ ಕುಳಿತಿದ್ದೆ. ನನಗೆ ದೊಡ್ಡಪ್ಪನ ಮಾತು ಕಿವಿ ಮೇಲೆ ಬಿತ್ತು. ಈ ತರುಣ್ ಏನೇ ಮಾಡಿದರೂ ಸರಿ ಹೋಗುತ್ತಿಲ್ಲ. ಇತ್ತೀಚೆಗೆ ಕುಡಿಯೋದು ಚಟ ಆಗಿದೆ. ಒಂದು ಕೆಲಸ ಮಾಡೋಣ. ತರುಣ್ಗೆ ನಮ್ಮ ಆಸ್ತಿ ಇದೆ. ನೆಂಟರ ಮನೆಗಳಲ್ಲಿ ಸುದ್ದಿ ಹಬ್ಬಿಸೋಣ. ಯಾರೋ ಶಕ್ತಿನ ಕೆಡಿಸಿ ಅವಳು ಗರ್ಭಿಣಿಯಾಗಿದ್ದಾಳೆ. ಅದಕ್ಕೆ ಮರ್ಯಾದೆ ಮುಚ್ಚೋಕೆ ಅವಳನ್ನು ಮನೆಯಲ್ಲೇ ಇಟ್ಟುಕೊಂಡಿದ್ದೀವಿ ಅಂತ. ಲೈಫ್ ಲಾಂಗ್ ಇಲ್ಲೇ ಇರಲಿ, ನನಗೆ ಜೊತೆಯಾಗುತ್ತೆ. ಹೇಗಿದ್ದರೂ ತರುಣ್ಗೆ ಇದೆಲ್ಲ ಗೊತ್ತಾಗುವುದಿಲ್ಲ. ಹೇಗೆ? ಅವಳು ಎಲ್ಲೂ ಹೋಗಲ್ಲ. ಅವಳ ಆಸ್ತಿ ಸಹ ಕುಸಿದು ಹೋಗಿದ್ದೆ. ಹೊರಗಡೆ ಮನೆಯಿಂದ ಎಲ್ಲೂ ಹೋಗುತ್ತಿರಲಿಲ್ಲ. ಸಹಾಯ ಮಾಡುವ ಗೆಳೆಯರು, ಶಿಕ್ಷಕರು ಇಲ್ಲ. ಆದರೆ ಈ ನರಕದಿಂದ ಮುಕ್ತಿ ಬೇಕಿತ್ತು. ಓದುತ್ತಿದ್ದ ಕಾರಣ ನಾನಿನ್ನೂ ಗರ್ಭಿಣಿಯಾಗದ ಹಾಗೆ ಜಾಗರೂಕತೆಯಿಂದ ವರ್ತಿಸುತ್ತಿದ್ದ ದೊಡ್ಡಪ್ಪ ಇನ್ನೊಂದು 6 ತಿಂಗಳು ಕಾಲೇಜು ಮುಗಿದ ನಂತರ ಉಪಯೋಗಕ್ಕಿಲ್ಲದ ತರುಣ್ಗಿಂತ ನನ್ನಿಂದ ಒಂದು ಮಗು ಪಡೆಯುವ ಆಲೋಚನೆ ಹೊಂದಿದ್ದರು ಎನ್ನುವುದು ಅರಿಕೆಗೆ ಬಂದಿತ್ತು. ಉಪಾಯ ಹುಡುಕಲೇಬೇಕಿತ್ತು. ಅವತ್ತು ಗಾಡಿ ಸರಿಯಿಲ್ಲದೆ ಯಾವುದೋ ಆಟೋ ಕಳುಹಿಸಿದ್ದರು ದೊಡ್ಡಪ್ಪ. ಆಟೋ ಚಾಲಕ ಯಾರದೋ ಬಳಿಯಲ್ಲಿ ಮಾತಾಡುತ್ತಿದ್ದ. ಅಣ್ಣ, ಸಾಯಿಸಬೇಡ, ದುಡ್ಡು ನಾಳೆ ಕೊಡ್ತೀನಿ ಅಂತ ಧೈರ್ಯ ಮಾಡಿಬಿಟ್ಟೆ. ನಿಧಾನವಾಗಿ ರಿಕ್ಷಾದವನನ್ನು ಕೇಳಿದೆ. ಅವನು ಈ ಊರಿಗೆ ಡಾನ್, ದುಡ್ಡು ಕೊಟ್ರೆ ಕೊಲೆ ಕೂಡ ಮಾಡ್ತಾನೆ ಕಣಮ್ಮ. ಸಾಲ ಕೊಟ್ಟಿಲ್ಲ ಅಂತ ಹೀಗೆ ಮಾತಾಡಿದ ಅಂದ. ಧೈರ್ಯ ಮಾಡಿ ಅವರ ನಂಬರ್ ಕೇಳಿದೆ. ನಿನಗ್ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿದ್ಧವಾಗಿತ್ತು. ನನ್ನ ಪರಿಚಯದ ಗೆಳತಿಯ ಮನೆಯಲ್ಲಿ ಪರೀಕ್ಷೆಗೆ ದುಡ್ಡು ಕೊಡದ ಪರಿಸ್ಥಿತಿಗೆ ಸಾಲ ಬೇಕು ಎಂದೆ. ಏನೋ ಗೊಣಗುತ್ತಿದ್ದ ಅವನಿಗೆ ದಮ್ಮಯ್ಯ ಹೇಳಿ ನಂಬರ್ ಪಡೆದೆ. ಮೊದಲಿಂದ ಕ್ರೈಮ್ ಕಾದಂಬರಿ ಹುಚ್ಚು ನನಗೆ. ಒಂದು ಪರ್ಫೆಕ್ಟ್ ಮರ್ಡರ್ ಪ್ಲಾನ್ ಸಿದ್ಧಪಡಿಸಿದೆ. ಸಿಕ್ಕಿ ಹಾಕಿಕೊಂಡರೆ ಈ ನರಕಕ್ಕಿಂತ ಒಳ್ಳೆಯದು ಎನ್ನುತ್ತಿತ್ತು ಒಳಮನಸ್ಸು. ಅಂದು ರಾತ್ರಿ ಬಳಿ ಬಂದ ದೊಡ್ಡಪ್ಪನ ಕೈ ಸವರುವಿಕೆಗೆ ದಿನದಂತೆ ಪ್ರತಿಭಟಿಸಲಿಲ್ಲ. ಪ್ರೀತಿಯಿಂದ ಕಾಲೇಜ್ ಟ್ರಿಪ್ಗೆ ಕಳುಹಿಸಲು ಕೇಳಿದೆ. ಒಳ್ಳೆಯ ಲಹರಿಯಲ್ಲಿ ಒಪ್ಪಿಗೆ ಸಿಕ್ಕಿತ್ತು. ಅದಕ್ಕೆ ದುಡ್ಡು ಸಹ. 100 ರು ಹೆಚ್ಚು ಪಡೆದ ನಾನು ಕಾಲೇಜ್ ಕಾಯಿನ್ ಬೂತಿಂದ ಆ ರೌಡಿಗೆ ಕರೆ ಮಾಡಿ ಆ ಕೊಲೆ ಸುಪಾರಿ ಕೊಟ್ಟೆ. ಪ್ರತಿಯಾಗಿ ಒಡವೆ ಕೊಡುತ್ತೇನೆ, ಜೊತೆಗೆ ನೀನು ಮನೆಯಿಂದ ಏನು ಬೇಕಾದರೂ ತೆಗೆದುಕೊಂಡು ಹೋಗು ಎಂದು. ಅವನು ಪಕ್ಕಾ ವೃತ್ತಿಪರ. ಅವನು ಹಳೆಯ ಹುಲಿ. ಈಗ ಅವನು ಕೊಲೆ ಮಾಡುತ್ತಿರಲಿಲ್ಲ. ಆದರೆ ಅವನ ಕೈ ಕೆಳಗೆ ಚಾಲಾಕಿ ಕೊಲೆಗಾರರಿದ್ದರು. ಬೆರಳಚ್ಚೂ ಸಹ ಬಿಡದೆ ಕೆಲಸ ಮುಗಿಸುವವರು. ಅವನ ನಂಬಿಕೆಗಾಗಿ ತಾಯಿ ನನಗೆ ಕೊಟ್ಟಿದ್ದ ದಪ್ಪ ಚೈನ ಅವನಿಗೆ ತಲುಪಿಸುತ್ತೇನೆ ಎಂದು ಒಪ್ಪಿಕೊಂಡಿದ್ದೆ. ಮನೆಯ ವಿಳಾಸ ಹೇಳಿ ಸರ ಪ್ಯಾಕ್ ಮಾಡಿ ಗೇಟ್ ಮುಂದಿನ ಪೋಸ್ಟ್ ಡಬ್ಬಕ್ಕೆ ಹಾಕಿ ತೆಗೆದುಕೊಳ್ಳಲು ಹೇಳಿದ್ದೆ. ಎಲ್ಲ ಅಂದುಕೊಂಡಂತೆ ಆದ ಮೇಲೆ ಖಾತರಿಯಾಗಿತ್ತು. ಅಂದೇ ರಾತ್ರಿ ನಾನು ಟ್ರಿಪ್ ಹೊರಟಿದ್ದೆ. ಅವನು ತನ್ನ ಕೈ ಚಳಕ ತೋರಿದ್ದ. ದೇವರು ಆ ರೂಪದಲ್ಲಿ ಬಂದು ಸಹಾಯ ಮಾಡಿದ್ದ ಅನ್ನಿಸುತ್ತೆ ಮೇಡಮ್ ಎಂದು ಶಕ್ತಿ ನಿಲ್ಲಿಸಿದಾಗ ರೂಪ ಶಾಕ್ಯ ಒಳಗಾಗಿದ್ದರು. ಓದುವ ಛಲ, ಜೀವನದಲ್ಲಿ ಸಾಧಿಸಬೇಕೆಂಬ ಗುರಿಯಿತ್ತು. ಆ ನರಕ ಸಾಕಾಗಿತ್ತು. ಅಷ್ಟು ತೊಂದರೆಗಳ ನಡುವೆ ವಿದ್ಯೆ ಕೈ ಹಿಡಿದಿತ್ತು. ಓದಿದೆ, ಪರೀಕ್ಷೆ ಬರೆದೆ, ಈ ಸ್ಥಿತಿಗೆ ಬಂದೆ. ನನ್ನ ಹಾಗೆ ತೊಂದರೆಗೊಳಗಾದವರ ದಾರಿಗೆ ಸಹಾಯ ಮಾಡುವ ಆಸೆ ಮೇಡಮ್ ಎಂದು ನಿಲ್ಲಿಸಿದಳು ಶಕ್ತಿ.
ಆಕೆಯ ಕಷ್ಟ, ತೆಗೆದುಕೊಂಡ ನಿರ್ಧಾರ, ಎಲ್ಲದಕ್ಕಿಂತ ಅಧಿಕವಾಗಿ ಬದುಕಿನಲ್ಲಿ ಅವಳು ಇಟ್ಟುಕೊಂಡ ಗುರಿ, ಅವಳ ಇವತ್ತಿನ ಸಾಧನೆ ರೂಪರಿಗೆ ಮಾತು ಮರೆಸಿತ್ತು. ನಿಜ ಹೇಳ್ತೀನಿ ಶಕ್ತಿ, ಅವತ್ತು ಆ ಒಂದು ಅನುಮಾನ ಬಂದಿತ್ತು. ಟ್ರಿಪ್ ಮುಗಿಸಿ ಬಂದವಳು ನೀನು ಹೆಣಗಳನ್ನು ನೋಡಿ ಅಳುತ್ತಿದ್ದಾಗ ಅದ್ಯಾಕೋ ನೈಜವಲ್ಲ ಅನ್ನುವ ಭಾವನೆ. ಆದರೆ ಅದೊಂದು ಆಧಾರದ ಮೇಲೆ ನಿನ್ನನ್ನು ತನಿಖೆ ಮಾಡುವಂತಿರಲಿಲ್ಲ. ಹಾಗಾಗಿ ಇದು ಹಾಗೆ ಮುಗಿದ ಅಧ್ಯಾಯವಾಗಿತ್ತು. ಆದರೆ ಈಗ ನಿಜವಾಗಿ ಖುಷಿಯಾಗ್ತಾ ಇದೆ. ಇದು ವೃತ್ತಿ ಬದುಕಿನಲ್ಲಿ ಸೋಲಿಸಿದ ಕೇಸ್ ಎನ್ನುವ ಬೇಜಾರು ಮರೆತು ಮತ್ತೊಂದು ಹುಡುಗಿಯ ಜೀವನ ಕೊಟ್ಟ ಕೇಸ್ ಎನ್ನುವ ತೃಪ್ತಿ ನನಗಿದೆ. ವಿಶ್ ಯು ಆಲ್ ದಿ ಬೆಸ್ಟ್. ಏನೇ ಸಹಕಾರ ಬೇಕಿದ್ರೂ ಕೇಳು ಎಂದು ರೂಪ ಅಲ್ಲಿಂದ ಹೊರನಡೆದಾಗ ಅಪರಾಧಿ ಭಾವದಿಂದ ಬಿಡುಗಡೆ ಸಿಕ್ಕ ಹಕ್ಕಿಯ ಹಾಗೆ ಮನಸ್ಸು ಹಗುರಾಗಿತ್ತು ಶಕ್ತಿಗೆ. ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.